ರೇಣುಕಾಂಬೆಯನ್ನ ಯಾಕೆ ಯಲ್ಲಮ್ಮ ಅಂತ ಕರೆಯುತ್ತಾರೆ? ರೇಣುಕಾ ದೇವಿಯ ಜನ್ಮ ರಹಸ್ಯವೇನು? ಸೌದತ್ತಿಯಲ್ಲಿರುವ ಪರಶುರಾಮನ ತೊಟ್ಟಿಲ ಮಹತ್ವವೇನು? ಯಾಕೆ ಮಕ್ಕಳನ್ನ ಇಲ್ಲಿ ತಾಯಿ ರೇಣುಕಾಂಬೆ ಎಂದು ಪೂಜಿಸುತ್ತಾರೆ? ಹೌದು, ಈ ಎಲ್ಲ ಆಶ್ಚರ್ಯ ವಿಷಯಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಆರಾಧನೆಗೆ ಹೆಸರುವಾಸಿಯಾಗಿದೆ. ಅದರಲ್ಲೂ ಶಕ್ತಿ ದೇವತೆಗಳೆಂದರೆ ನಮ್ಮ ಉತ್ತರ ಕರ್ನಾಟಕದ ಜನರಲ್ಲಿ ಅಪಾರವಾದ ಭಯಭಕ್ತಿವಿದ್ದು ಶಕ್ತಿ ದೇವತೆಯ ಆರಾಧನೆಯನ್ನು ಬಹಳ ಶ್ರದ್ಧೆಯಿಂದ ನಡೆದುಕೊಳ್ಳುತ್ತಾರೆ. ದಕ್ಷಿಣ ಭಾರತದಲ್ಲಿ ಅತ್ಯಧಿಕ ಭಕ್ತ ಸಮೂಹ ಹೊಂದಿರುವ ದೇವಸ್ಥಾನಗಳಲ್ಲಿ ಸೌದತ್ತಿ ಯಲ್ಲಮ್ಮನ ದೇವಸ್ಥಾನವು ಪ್ರಮುಖವಾಗಿದೆ. ಜಗನ್ಮಾತಾ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯು ಎಲ್ಲ ಭಕ್ತರ ಮಾತೆಯಾಗಿ ಎಲ್ಲರಿಗೂ ಅಮ್ಮನಾಗಿದ್ದರಿಂದ ಈ ತಾಯಿಯನ್ನ ಎಲ್ಲರ ಅಮ್ಮ ಯಲ್ಲಮ್ಮ ಎಂದು ರೂಢನಾಮದೊಂದಿಗೆ ಪ್ರಖ್ಯಾತಳಾಗಿದ್ದಾಳೆ. ದಕ್ಷಿಣ ಭಾರತದ ಪ್ರಮುಖ ಶಕ್ತಿ ಕೇಂದ್ರವಾಗಿ, ಭಕ್ತರ ಆರಾಧ್ಯ ದೇವತೆಯಾಗಿ, ಭಕ್ತರ ಕಾಮಧೇನಿಯಾಗಿ, ಇಷ್ಟಾರ್ಥ ಸಿದ್ಧಿಗಳನ್ನು ನೀಡುವ ಕರುಣಾಮಯಿಯಾಗಿ ಈ ತಾಯಿ ಸೌದತ್ತಿಯಲ್ಲಿ ನೆಲೆಸಿದ್ದಾಳೆ. ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರಗಳಂದು ದೇವಾಲಯದಲ್ಲಿ ಈ ತಾಯಿಗಾಗಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಪ್ರತಿ ಹುಣ್ಣಿಮೆಯ ದಿನವಂತೂ ಜನ ಜಾತ್ರೆ ನಡೆಯುತ್ತದೆ. ಬನದ ಹುಣ್ಣಿಮೆ, ಭಾರತ ಹುಣ್ಣಿಮೆ ಅಥವಾ ಭಾರತನ ಹುಣ್ಣಿಮೆಯಲ್ಲಿ ಇಲ್ಲಿ ಲಕ್ಷಾಂತರ ಭಕ್ತರು ಸೇರಿ ದೊಡ್ಡ ಜಾತ್ರೆಯನ್ನೇ ಆಚರಿಸುತ್ತಾರೆ. ಇಡೀ ಭಾರತದಲ್ಲಿ ವರ್ಷದಲ್ಲಿ 7 ಜಾತ್ರೆ ನಡೆಯುವ ಆ ಕ್ಷೇತ್ರವೇ ಈ ಸೌದತ್ತಿ ಯಲ್ಲಮ್ಮನ ಗುಡ್ಡವಾಗಿದೆ. ಸೌದತ್ತಿ ರೇಣುಕಾ ಯಲ್ಲಮ್ಮ ಕ್ಷೇತ್ರಕ್ಕೆ ಸುಮಾರು 3000 ವರ್ಷಗಳ ಇತಿಹಾಸವಿದೆ. ಕಾಶ್ಮೀರದ ದೊರೆಯಾದ ರೇಣುಕಾ ರಾಜನು ಸಂತಾನ ಭಾಗ್ಯವಿಲ್ಲದೆ ಕೈಚಲ್ಲಿ ಕುಳಿತಿರುವಾಗ ಅಶರೀರವಾಣಿಯೊಂದು ನಡೆಯುತ್ತದೆ. ಅದೇನೆಂದ್ರೆ, ಪುತ್ರ ಕಾಮೇಷ್ಟ ಯಜ್ಞವನ್ನು ಮಾಡಿದರೆ ತಮಗೆ ಸಂತಾನ ಭಾಗ್ಯ ದೊರೆಯುತ್ತದೆ ಎಂದು ಹೇಳುತ್ತದೆ. ಇದರಿಂದ ಪ್ರಭಾವಿತನಾದಂತಹ ರಾಜನು ಪುತ್ರ ಕಾಮೇಷ್ಟ ಯಾಗವನ್ನು ಮಾಡುತ್ತಾನೆ. ಈ ಯಾಗದಲ್ಲಿ ಭಕ್ತಿಯಿಂದ ಬೇಡಿಕೊಂಡ ರಾಜನಿಗೆ ಅಗ್ನಿಕುಂಡದಿಂದ ದೇವರು ಒಂದು ಹೆಣ್ಣು ಮಗುವನ್ನ ವರವಾಗಿ ಕರುಣಿಸುತ್ತಾರೆ. ಹೀಗೆ ಹುಟ್ಟಿದ ಮಗುವೇ ರೇಣುಕಾ ಯಲ್ಲಮ್ಮ ತಾಯಿ. ಸ್ಕಂದ ಪುರಾಣದಲ್ಲಿ ಈ ದೇವಿಯ ಚರಿತ್ರೆ ಬಗ್ಗೆ ಉಲ್ಲೇಖ ಕೂಡ ಇದೆ. ಮಕ್ಕಳಿಲ್ಲದವರು ಯಲ್ಲಮ್ಮನ ದೇವಸ್ಥಾನದಲ್ಲಿರುವ ಪರಶುರಾಮನ ತೊಟ್ಟಿಲು ತೂಗುವ ಹರಕೆಯನ್ನು ಹೊತ್ತು ತೊಟ್ಟಿಲನ್ನು ತೂಗುತ್ತಾರೆ. ಇದರಿಂದ ಅವರಿಗೆ ಸಂತಾನ ಭಾಗ್ಯ ಸಿಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ. ಅರಿಶಿನ ಅಥವಾ ಭಂಡಾರವನ್ನ ಯಲ್ಲಮ್ಮ ತಾಯಿಗೆ ಅರ್ಪಿಸುವುದು ಇಲ್ಲಿನ ಮುಖ್ಯ ಸೇವೆ. ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರೆಲ್ಲರೂ ಗುಡಿಯ ಮೇಲೆ ಭಂಡಾರವನ್ನ ಎರಚುತ್ತಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರೆಲ್ಲರೂ ಅರಿಶಿಣದಿಂದಲೇ ಮಿಂದು ಹೋಗುವಂತಹ ಪ್ರತೀತಿಯೂ ಕೂಡ ಇದೆ. ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಹಲವು ಕುಟುಂಬಗಳು ರೇಣುಕಾ ದೇವಿಯನ್ನ ಮನೆ ದೇವತೆಯನ್ನಾಗಿ ಪೂಜಿಸುತ್ತಾರೆ. ಹಲವಾರು ಕುಟುಂಬಗಳಲ್ಲಿ ತಮ್ಮ ಹೆಣ್ಣು ಮಕ್ಕಳಿಗೆ ಯಲ್ಲಮ್ಮ, ರೇಣುಕಾ ದೇವಿ ಎಂಬ ಹೆಸರು ಕೂಡ ಕೊಡುತ್ತಾರೆ. ಇಲ್ಲಿ ಚಿಕ್ಕ ಹುಡುಗಿಯರನ್ನು ಯಲ್ಲಮ್ಮನ ಅವತಾರವೆಂದೇ ಭಾವಿಸಿ ಅವಳನ್ನ ಪೂಜಿಸುತ್ತಾರೆ. ಹಾಗೆಯೇ ಭರತ ಹುಣ್ಣಿಮೆಯ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನ ತಮ್ಮ ಮನೆಯಲ್ಲಿಯೇ ರೇಣುಕಾ ದೇವಿ ಎಂದು ಪೂಜಿಸುತ್ತಾರೆ. ಹಾಗೂ ಮಕ್ಕಳಿಗೆ ಅರಿಶಿನ ಕುಂಕುಮ ಹಚ್ಚಿ ಆ ಮಕ್ಕಳಲ್ಲಿ ದೇವಿಯನ್ನು ಕಾಣುತ್ತಾರೆ ಹಾಗೂ ಪೂಜಿಸುತ್ತಾರೆ. ರೇಣುಕಾ ದೇವಿಯ ದೇವಸ್ಥಾನ ಇರುವಂತಹ ಯಲ್ಲಮ್ಮನ ಗುಡ್ಡ ಅಂದರೆ ಸೌದತ್ತಿ ಯಲ್ಲಮ್ಮನ ಗುಡ್ಡ, ಹಿಂದೆ ಇದನ್ನ ಸುಗಂಧವರ್ತಿ, ಸವದರ್ತಿ ಎಂದು ಪ್ರಖ್ಯಾತವಾಗಿದೆ. 10 ರಿಂದ 13ನೇ ಶತಮಾನದವರೆಗೆ ರಟ್ಟರ ರಾಜಧಾನಿಯಾಗಿದ್ದ ಈ ಸೌದತ್ತಿ ಯಲ್ಲಮ್ಮನ ಕರುಣೆಯಿಂದ ಅತಿ ಹೆಸರುವಾಸಿಯಾಗಿತ್ತು. ಸ್ನೇಹಿತರೆ, ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕರೆ ದಯವಿಟ್ಟು ಯಲ್ಲಮ್ಮನ ಗುಡ್ಡಕ್ಕೆ ಒಮ್ಮೆಯಾದರೂ ಭೇಟಿ ಕೊಡಿ. ಆ ದೇವಿಯ ಆಶೀರ್ವಾದ ಪಡೆದು ಯಾವಾಗಲೂ ನೀವು ಪುನೀತರಾಗಿರಿ ಎಂದು ನಾವು ಕೂಡ ಆಶಿಸುತ್ತೇವೆ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ. ಶ್ರೀ
ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.